ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ, ಬಡ ಜನರಿಗೆ ಅನ್ಯಾಯ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಸಾವಿರಾರು ಬಡ ಜನರಿಗೆ ಮನೆಗಳು, ಹಲವಾರು ಬಡ ಜನರು ಗುಡಿಸಲು ಕಟ್ಟಿಕೊಂಡು ವಾಸಿಸುತ್ತಿದ್ದಾರೆ. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ರವರ ಕಚೇರಿ ಮತ್ತು ಮನೆ ಅಲೆದಾಡಿ ಸಾಕಾಗಿದೆ ಎಂದು ಸಮತಾ ಸೈನಿಕ ದಳ ಮುಖ್ಯಸ್ಥೆ ಜಮೀನಾ ಬಾನು ಕಮಡೋಳಿ ಆರೋಪಿಸಿದ್ದಾರೆ. ಅವರು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಕ್ಕೆ ಬೆಂಬಲಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಮತಾ ಸೈನಿಕ ದಳದ ಕಾರ್ಯಕರ್ತರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. 9 ದಿನ, ಒಂದು ದಿನ ಅಲ್ಲ 2 ದಿನ, 9 ದಿನ ನಾನು ಗ್ರಾಮ ಪಂಚಾಯತಿಯಲ್ಲಿ ಒಲೆ ಹುಡ್ಕೊಂಡು ಕುಂತ್ರೇನು ಯಾರು ಕೂಡ ನಮಗೆ ಸಹಾಯ ಮಾಡಲಿಲ್ಲ. 21 ದಿನ ನಮ್ಮ ಮನೆಯಲ್ಲಿ ನಾಗರಾವ ಬಂದರು ಕೂಡ ಯಾರು ನಮಗೆ ಸಹಾಯ ಮಾಡಲಿಲ್ಲ. ಆದ ಕಾರಣದಿಂದ ನಾನು ಸಂತೋಷ್ ಲಾಡ್ ಅವರಿಗೆ ಡೈರೆಕ್ಟ್ ಆಗಿ ಮೀಟ್ ಮಾಡ್ಬೇಕಂತ ಮನೆ ಹತ್ರ ಹೋದರೆ ಅಮ್ಮ ಅವರು ಧಾರವಾಡದಲ್ಲಿದ್ದಾರೆ ಹೋಗಿ ಅಂತ ಹೇಳಿದ್ರು. ಸರ್ ನಮ್ಗೆ ಕಾಲ್ ಮಾಡಿದ್ರು, ಇವರು ಮಹಾದೇವ ಕಂಬಳೆ ಅವರು ಕಾಲ್ ಮಾಡಿದಾಗ ನಾನು ಬಂದು ಸಾವಿರಾರು ಜನರನ್ನ ಕರ್ಕೊಂಡು ಬಂದು ನಾನು ಡೈರೆಕ್ಟ್ ಆಗಿ ಅಲ್ಲಿ ಆಫೀಸಿಗೆ ಹೋಗಿ ಮೀಟ್ ಮಾಡಿದಾಗ ಅವ್ರು ಹೇಳಿದ್ರು, ಯಾವ್ರಮ್ಮ ಅಂತ ಹೇಳಿದ್ರು. ನಮ್ಮೂರು ಕಲಘಟಗಿ ಸರ್, ನಾನು ಇವಾಗ ಇಷ್ಟು ಜನ ಕರ್ಕೊಂಡು ಬಂದಿದ್ದೇನೆ ಅಂತ ಹೇಳಿದ್ರು. ಟೈಮ್ ಸಮ ಅಂತ ಹೇಳಿದ್ರು. ಸರ್ ನೀರು ಬಂದಿದ್ರೆ ಮನೆಯಲ್ಲಿ ಹೋಗ್ಕೊಂಡ್ರೆ ಅವರು ಕ್ಲೀನ್ ಮಾಡಲಿಲ್ಲ. ಆಮೇಲೆ ತಿರ್ಗಾ ನಾನು ಜಾಸ್ತಿಯಿಂದ ನನ್ನ ಮಕ್ಕಳು ಕರ್ಕೊಂಡು ಏನಾರೆ ಮಾಡ್ಕೊಂಡು ಸತ್ರೆ ನೀವು ಅದಕ್ಕೆ ಜವಾಬ್ದಾರಿ ಅಂತ ನಾನು ರಕ್ತದಲ್ಲಿ ಬರಿತೇನೆ ಅಂತ ಹೇಳಿದ ತಕ್ಷಣ ಮುನ್ಸಿಪಾಲಿಟಿ ಗಂಡು ಮಕ್ಕಳು, ಅಮ್ಮ ನೀನೇನ್ ಮಾಡ್ಕೋಬೇಡ, ಬೇಡ ಚಿಕ್ಕ ಮಕ್ಕಳಿದ್ದಾವೆ, ನೀವು ಮುಂದೆ ನಡಿ, ನಾ ಬರ್ತೀನಿ ಅಂತೇಳಿ ನೋಡದ ಕಾರಣಕ್ಕಾಗಿ ನಮ್ಮ ಮನೆ ಬಂದು ಕ್ಲೀನ್ ಮಾಡಿದ್ರು. ತಿರ್ಗಾ ನಾವು ನೀರಲ್ಲೇ ಮಲಗಿದ್ರು ಕೂಡ ನಮಗೆ ಯಾರು ಸಹಾಯ ಮಾಡಲಿಲ್ಲ. ಇವತ್ತಿಗೂ ಕೂಡ ನಾನು ಹೇಳ್ತಾ ಇರೋದು ಇಷ್ಟೇ, ಸಂತೋಷ್ ಲಾಡ್ ಅವರು ಬಂದು ಬಸವೇಶ್ವರ ನಗರದಲ್ಲಿ ನೋಡ್ಲಿ ನಮ್ದು ಏನ್ ಆಗಿದೆ ಪರಿಸ್ಥಿತಿ ಅಂತ. ಇವರೆಲ್ಲರೂ ಕೂಡ ಬಾಡಿಗೆ ಮನೆಯಲ್ಲಿದ್ದಾರೆ. ಒಂದು ಮನೆಯಲ್ಲ ಸಾವಿರಾರು ಮನೆ ಕೂಡ ಖಾಲಿ ಮಾಡಿಸಿದ್ದಾರೆ. ಮಾಡಿಸಿದ್ರು ಕೂಡ ಆ ಮನೆ ಯಾರ ಹೆಸರಲ್ಲಿದೆ, ಯಾರ್ದು ಇಲ್ಲ. ನಮ್ಗೆ ಪ್ರೂಫ್ ಬೇಕು ಅಂತ ನಾನು ಕೇಳಿದ್ರೆ ನೀನ್ MLA PS ನಮ್ಗೆ ಅಂತ ಕೇಳ್ತಾರೆ. MLA ಅಂದ್ರು ಅಷ್ಟೇ, PS ಬಂದ್ರೆ ನಾವ್ ಹೇಳಿದಾಗ ಅವ್ರು ಎಲ್ಲರೂ ಆಗ್ತಾರೆ. ನಾನು ಅದ್ ಕೇಳಲ್ಲ, ನಮ್ಗೆ ಬೇಕು ಅಂದ್ರೆ ನ್ಯಾಯ ಬೇಕು. ನಾನ್ ಕೇಳ್ತಾ ಇರೋದು ಇಷ್ಟೇ. ನಮ್ಗೆ ಒಂದು ಮನೆಯಲ್ಲ 5 ಮನೆ ಖಾಲಿ ಮಾಡಿಸಿದ್ದಾರೆ ಸರ್. ನಮ್ಗೆ ಸಂಕಟ, ನಮ್ದೇ ಮನೆ ಕಟ್ಟಿ ಇವಾಗ ನಾನು ಅಷ್ಟು ಕರೆದು ಮಾಡ್ತಾ ಇದ್ದೇನೆಂದ್ರೆ ನನ್ನ ದುಡ್ಡು 100 ರೂಪಾಯಿಗೆ 1,100 ಬಡ್ಡಿಯಿಂದ ಸಾಲ ತರಿಸಿ 1 ಲಕ್ಷ ರೂಪಾಯಿ ಇವಾಗ ನಾನು ಹೋರಾಡಿ ಮನೆ ಕಟ್ಟಿಸ್ಕೊತಾ ಇದ್ದೇನೆ. ಆ ಮನೆ ಕಟ್ಟಿಸ್ಕೊತಾ ಇದ್ದೇನೆ ಅಂದ್ರೆ ಯಾಕಮ್ಮ ನೀನು ಬಡ್ಡಿಯಿಂದ ಸಾಲ ತಗಿಸ್ಕೊತಾ ಇದೆಯಾ, 4 ಮಕ್ಕಳನ್ನ ನೋಡ್ತಾ ಇದೆಯಾ, ಮನೆಯಲ್ಲಿ ನಿಮ್ದು ನಂದು ಪರ್ಸನಲ್ ಪ್ರಾಬ್ಲಮ್ ಹೇಳ್ಬಾರ್ದು. ಅವರು ಹೇಳ್ತಾರೆ ನಮ್ದು ನ್ಯಾಯ ಆಗಿದೆ, ಅವ್ರಿಗೂ ಕೂಡ ನ್ಯಾಯ ಆಗಿದೆ, ಎಲ್ಲರಿಗೂ ನ್ಯಾಯ ಸಿಗ್ಬೇಕಂತ ನಾನಲ್ಲಿ ನಿಮ್ಮಲ್ಲಿ ಕಳೆಗಳಿಂದ ಕೇಳ್ಕೊತೀನಿ. ನಮಸ್ತೆ, ನನ್ನ ಹೆಸರು ಜಮೀಲಾ ಬಾನು ರಂಜಾನ್ ಸಾಬ್ ಕಮಡೋಳಿ ಅಂತ. ನಾನು ಕಲಘಟಗಿ ತಾಲೂಕಿನ ಸಮತಾ ಸೈನಿಕ ದಳದ ಮಹಿಳಾ ಸಂಘಿನ ಅಧ್ಯಕ್ಷರಾಗಿದ್ದೇನೆ. ನನಗೆ ನ್ಯಾಯ ಬೇಕಂತೇಳಿ ನಾನು ಧಾರವಾಡಕ್ಕೆ ಬಂದಿದ್ದೇನೆ. ನಾನು 30 ವರ್ಷದಿಂದ 40 ವರ್ಷದಿಂದ ನಾನು ಸುಮಾರು 30-40 ವರ್ಷದಿಂದ ನಾನು ಕಲಘಟಗಿಯಲ್ಲಿ ವಾಸಿಸುತ್ತಿದ್ದೇನೆ. ನನಗೆ ಮನೆ ಇಲ್ಲ. ನನ್ನ ಹಾಗೆ ಸಾವಿರಾರು ಜನಕ್ಕೆ ಮನೆ ಇಲ್ಲ. ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕಟ್ಟಿ ಸಾಕಾಗಿದೆ. ಆದರೂ ಕೂಡ ಯಾರೂ ನಮಗೆ ಸಹಾಯ ಮಾಡುತ್ತಿಲ್ಲ. ಗುಡಿಸಲಲ್ಲಿ ವಾಸುತ್ತಿದ್ದೇನೆ. 30 ವರ್ಷದಿಂದ ಗುಡಿಸಲಲ್ಲಿ ವಾಸುತ್ತಿದ್ದೇನೆ. ನಾನು ಬಾಡಿಗೆ ಕಟ್ಟಿ ಕೂಡ ಸಾಕಾಗಿದ್ದೇನೆ. ಆದರೆ ನನಗೆ ಯಾರು ಸಹಾಯ ಮಾಡುತ್ತಿದ್ದಿಲ್ಲ. ಆದರೂ 3,000 ಜನ ಇದ್ದಾರೆ. ಆದರೂ ಕೂಡ ನೀರು ಮಳೆ ಬಂದರೆ ನೀರು ಒಳಗೆ ಹೋಗುತ್ತೆ, ಯಾರು ಕ್ಲೀನ್ ಮಾಡಕ್ಕೆ ಬರಲ್ಲ. ಹಾಗಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳೋದೇನೆಂದರೆ ಬಡವರಿಗೆ ಸಹಾಯ ಆಗಬೇಕಂತ ಕೇಳಿದ್ದೇನೆ. ಬಡವರಿಗೆ ನಮಗೆ ಮನೆ ಬೇಕು, ನಮಗೆ ಬಾಡಿಗೆ ಕಟ್ಟಿ ಸಾಕಾಗಿದೆ. ನಿಮ್ಮಲ್ಲಿ ಕೇಳಿಕೊಳ್ಳೋದು ಇಷ್ಟೇ, ನಮಗೆ ನ್ಯಾಯ ಬೇಕು, ನಮಗೆ ಬಡವರಿಗೆ ಸಹಾಯ ಮಾಡಿ ಅಂತ ಕೇಳೋಕೆ ಹೋದರೆ ಅವರು ಬರ್ತೀನಿ ಅಮ್ಮ ನಡೀರಮ್ಮ ಅಂತ ಹೇಳ್ತಾರೆ. ನಮ್ಗೆ ಯಾರು ಸಹಾಯ ಮಾಡುವುದಿಲ್ಲ. ಅದಕ್ಕೋಸ್ಕರ ನಾನು ಹೇಳುತ್ತಿರೋದಿಷ್ಟೇ, ನಮಗೆ ನ್ಯಾಯ ಬೇಕು, ಒಗ್ಗಟ್ಟಾಗಿರಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀವಿ. ಇಲ್ರಿ, ನನ್ನಷ್ಟ ಎಲ್ಲ ಲಿಸ್ಟ್ ಅದಾವ್ರಿ ಸರ್. ಆದರೆ ನಮ್ಗೆ ಒಂದು 3,000-4,000 ಜನ ಇದ್ದಾರೆ. ಎಲ್ಲರೂ ಬಾಡಿಗೆ ಮನೆಯಲ್ಲೇ ಇರೋದ್ರಿ. ಅವರು ಒಬ್ಬೊಬ್ಬರಿಗೆ 3-4 ಮನೆ ಅದಾವ್ರಿ ಸರ್. ನಾವು ಕೇಳಾಕ ಹೋದ್ರ ಇಲ್ಲ ನಾವು ರೊಕ್ಕ ಕೊಟ್ಟು ತಗೊಂಡೇವಿ ಅಂತ ಹೇಳ್ತಾರೆ. ನೀ ರೊಕ್ಕ ಕೊಟ್ಟು ತಗೊಂಡಿಯಪ್ಪ, ಹೌದು
ನಿನ್ನ ಕಾಗದ ಪತ್ರ ತೋರ್ಸ ಅಂತ ಹೇಳಿದ್ರೆ ನಿಮ್ಗೆ ಯಾಕೆ ತೋರ್ಸೋಣ ಪಂಚಾಯತಿಗೆ ಹೋಗಿ ಕೇಳಿ ಅಂತಾರಿ ಸರ್. ನಾವೇನ್ ಮಾಡೋದ್ರಿ ಬಡವರು, ನಿಮ್ಮಲ್ಲಿ ಕೇಳ್ಕೋದು ಇಷ್ಟ ರೀ. ನಾವು MLA ಅವ್ರಿಗೆ ಕೇಳ್ಕೊಳ್ಳೋದು ಇಷ್ಟ ರೀ, ಸಂತೋಷ್ ಲಾಡ್ ಅವ್ರಿಗೆ ದಯವಿಟ್ಟು ಕೈ ಮುಗಿದು ನಿಮ್ಮಲ್ಲಿ ಕಾಲು ಬಿದ್ದು ಕೇಳ್ಕೊಳ್ಳೋದು ಇಷ್ಟೇ. ಬಡವರಿಗೆ, ನಮಗೆ ಮನೆ ಇಲ್ದವ್ರಿಗೆ ಮನೆ ಮಾಡಿಕೊಡಿ. ಇವಾಗ ನೀರಿಲ್ಲ, ನೀರಿನ ಸಹಾಯ ಇಲ್ಲ ಅಂತೇಳಿ ಅವರು ಮುಲ್ಲಾನವರ ಓಣಿಯಲ್ಲಿ ಹೇಳ್ತಾ ಇದಾರೆ. ನೀರಿಲ್ಲ. ಚಿಕ್ಕ ಬಸವೇಶ್ವರ ನಗರ ಅಂತಿದೆ, ಅಲ್ಲಿಯೂ ಕೂಡ ನೀರಿಲ್ಲ. ಅಲ್ಲಿ ಮುಸ್ಲಿಮ್ಸ್ ಜನ ವಾಸಿಸುತ್ತಿದ್ದಾರೆ, ಅವರಿಗೆ ಭೇದ ಭಾವ ಮಾಡೋದು, ಏನಾರ ಹೇಳಿದ್ರೆ ಏನಾರ ಹೇಳೋದು. ಅದಕ್ಕೆ ನಮಗೆ ಮಾತ್ರ 5-6 ಮನೆ ಖಾಲಿ ಮಾಡಿಸಿದ್ರು. ಯಾಕಪ್ಪ ಅಂತ ಕೇಳಿದ್ರೆ ನಿಮ್ಮ ಮನೆ ಹೆಸರಿಲ್ಲ, ನಿಮ್ಮ ಮನೆ ಹೆಸರಿದೆಯಾ ಅಂತ ಒಬ್ಬೊಬ್ರಿಗೆ 3-4 ಮನೆ ಕಟ್ಟಿದ್ದಾರೆ. ಅವ್ರಿಗೆ ನಾನು ಹೇಳೋದು ಇಷ್ಟೇ, ಅವ್ರು ನಿಮ್ಮ ಮನೆ ಹೆಸರಿದೆ ಅಂತ ಹೇಳಿದ್ರಲ್ಲ, ನಿಮ್ಮ ಮನೆ ಕಾಗದ ಪತ್ರ ತೋರಿಸಿ ಅಂತಂದ್ರೆ ಹೋಗಿ ಅವರು ಪಂಚಾಯತಿ ಕೇಳಿ ಅಂತ ಹೇಳ್ತಾರೆ ಸರ್. ನಮ್ಗೆ ಯಾರು ಸಹಾಯ ಮಾಡ್ತಿಲ್ಲ. ನಮಗೆ ಇವ್ರ ಮೆಂಬರಿಗೆ ಹೋದ್ರೆ ನಾವು ಸರ್ಗೆ ಹೋಗಿ ಹೇಳ್ತೀವಮ್ಮ ನಿಮ್ಮ ಕಾಗದ ಪತ್ರ ಕೊಡೆ ಅಂತ ಹೇಳ್ತಾರೆ. ನಾವು ಕಾಗದ ಪತ್ರ ಸಾವಿರಾರು ಸಲ ಹೋಗಿ ನಾವು ಮೆಂಬರ್ಸ್ಗಳಿಗೆ ಕಾಗದ ಪತ್ರನೂ ಕೊಟ್ಟಿದ್ದೀವಿ, ಅರ್ಜಿನೂ ಕೊಟ್ಟಿದ್ದೀವಿ. 100 ಅರ್ಜಿ ಕೊಟ್ಟಿರ್ಬೇಕು ಸರ್. ಯಾರು ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ವಾರ್ಡ್ ಮೆಂಬರ್ ಸರ್ ನಾರಾಯಣ್ ವಾಗ್ಮೋಡೆ ಅಂತ ಇದ್ದಾರೆ. ಅವ್ರಿಗೆ ಕೇಳಿದ ತಕ್ಷಣ ಅವರು ಲಾಸ್ಟಿಗೆ ಒಂದು ಮಾತು ಹೇಳಿದ್ರು, ಈ ಹೆಣ್ಮಗಳು ಇಷ್ಟು ಕಷ್ಟಪಡ್ತಾ ಇದ್ದಾಳೆ ಅಂದ್ರೆ ನಮ್ಗೆ ನೋಡಕ್ ಆಗ್ತಾ ಇಲ್ಲ ಅಂತೇಳಿ ಅವರು ನಮ್ಗೆ ಹೇಳಿದಿಷ್ಟೇ, ನಡೀರಮ್ಮ ಅಂತೇಳಿ. ಕೇಳಕ್ ಹೋದ ತಕ್ಷಣ ನೀವೆಲ್ಲಿ ಸ್ನಾನ ಮಾಡ್ತೀರಾ ಅಂತ ಕೇಳಿದ್ರು. ನಮಗೆ ಎಲ್ಲಿ ಸ್ನಾನ ಮಾಡ್ತೀರಾ ನೀವು ಎಷ್ಟು ಮನೆ ಬೇಕು ನಿಮಗೆ ಅಂತ ಕೇಳಿದ್ರು. ಅದೇ ಮನ್ಸಿಗೆ ಬೇಜಾರಾಗಿ ನಾನು ಕೂಗಿದ್ದು ನಿಜ. ಅದಕ್ಕೆ ಹಿಂಗಾದ್ರೆ ಹೊಂದೋದಿಲ್ಲ ಅಂತೇಳಿ ಪಂಚಾಯತಿ ಹತ್ರ ನಾನು ಹೋಗಿ 3 ದಿನ ನಾನು ಸತ್ಯಾಗ್ರಹನ ಮಾಡಿದ್ದು ನಿಜ. ಪಂಚಾಯತಿಯವರು ನೋಡ್ಲಕ್ಕ ಆಗೋದಕ್ಕೆ ನಮ್ಮ ಮನೆ ಬಂದು ಕ್ಲೀನ್ ಮಾಡಿ, ಇಷ್ಟು ಜಾಗ ಇದೆಯಮ್ಮ, ನೀವು ಜಾಗದಲ್ಲಿ ನೀವು ಮನೆ ಹಾಕೊಳ್ಳಿ, ನಿಮ್ಮ ಮನೆ ಎಲ್ಲರೂ ಪ್ಲಾಟ್ ಬಂದ್ರೆ ನಿಮ್ಗೆ ಹಾಕೊಡ್ತೀನಿ ಅಂತ ಹೇಳಿದ್ರು. ಇವಾಗ ಜಾಗ 19 ಎಕರೆ ಜಾಗ ತಗೊಂಡಿದ್ದೇನೆ ಅಂತ ಹೇಳ್ತಾರೆ. ಆದ್ರೆ ಎಲ್ಲಿ ತಗೊಂಡಿದ್ದೇನೆ ಅಂತ ಯಾರು ಹೇಳ್ತಾ ಇಲ್ಲ. ಕೇಳೋಕ್ ಹೋದ್ರೆ ನಾವು ಹೇಳ್ತೇವಮ್ಮ ನಿಮ್ಗೆ ಬಂದ ಮೇಲೆ ಅಂತ ಹೇಳ್ತಾರೆ. ಈಗ ಸಾವಿರಾರು ಜನ ಗುಡಿಸಲಲ್ಲಿ ಇದ್ದಾರೆ. ಅವ್ರ ಮನೆಯಲ್ಲಿ ಮಳೆ ಬಂದ್ರೆ ಗುಡಿಸಲಲ್ಲಿ ನೀರು ಹೋಗುತ್ತೆ. ಬಟ್ ನಮ್ಮ ತಗಡಿನ ಶೆಡ್ ಇದೆ ಸರ್, ಇವಾಗ ಅದು ಮನೆ ಮಳೆ ಗಾಳಿಗೆಲ್ಲ ಬಿತ್ತು. ಯಾರು ಕೇರ್ ಮಾಡ್ಲಿಲ್ಲ. ನೋಡಿ 4-5 ಜನ ಹಿರಿಯರು ಓಣೆಯನ್ನ ನೋಡಿ ಪಾಪ ಅದು ಮಗುನ ಕಟ್ಕೊಂಡು ಬಾಂತಿ ನಿಂತಿದೆ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ನಮಗೆ ಸಹಾಯ ಮಾಡಿದ್ರು. ಪಂಚಾಯತಿ ವತಿಲಿಂತ್ರ 100ಕ್ಕೆ 10 ರೂಪಾಯಿದಂಗೆ ಬಡ್ಡಿ ಹಂಗೆ ನಾವು ಸಾಲ ತೆಗೆದು ಇವಾಗ 1 ಲಕ್ಷ ರೂಪಾಯಿ ಕೊಟ್ಟು ಮನೆ ಹಾಕ್ಸ್ತಾ ಇದೀವಿ ಸರ್. ಆ ಮನೆ ಕಟ್ಟೋಕ್ಕೂ ಕೂಡ ನಮಗೆ ಅನುಮತಿ ಕೊಡ್ತಾ ಇಲ್ಲ ಸರ್. ಅದಕ್ಕೂ ಕೂಡ ನಮಗೆ ಅಡೆತಡೆ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಕೇಳಿಕೊಳ್ಳೋದು ಇಷ್ಟೇ, ನಮಗೆ ನ್ಯಾಯ ಬೇಕು, ನಮಗೆ ನ್ಯಾಯ ಕೊಡಿಸಿ. ಅದು ಸರ್ಕಾರದ ಸರ್, ಗೋರ್ಮೆಂಟ್ ಜಾಗ, ಅದು ಪಂಚಾಯತಿ ವತಿಲಿಂತ ಬರೋದು, ಪಂಚಾಯತಿದೇ ಜಾಗ. ಕೇಳಕ್ ಹೋದ್ರೆ ಇಲ್ಲಮ್ಮ ಅದು ಪಟ್ಟಣ ಪಂಚಾಯತಿದ ಜಾಗ ಅಂತ ಹೇಳ್ತಾರೆ. ನಮ್ಮ ಪಟ್ಟಣ ಪಂಚಾಯತ್ ಜಾಗ ಅಂತಂದ್ರೆ ನಮ್ಮ ಮನೆ ಕೊಡಿ ಅಂತ ಹೇಳಿದ್ರೆ ಅವ್ರು ಕಲ್ಯಾಣ ಮಂಟಪ ಕಟ್ತೀನಿ, ನಾವು ಇಲ್ಲಿ ಗುಡಾನ್ ಕಟ್ತೀನಿ ಅಂತ ಹೇಳ್ತಾರೆ. ಯಾಕೆ ಕಟ್ತೀರಾ? ಕಲ್ಯಾಣ ಮಂಟಪ ಎಷ್ಟಿದೆ? ಕಲಗಟ್ಟಿ ತುಂಬಾ ಕಲ್ಯಾಣ ಮಂಟಪ ಇರೋದು, ಆದಿರೋದು, ಮದರ್ಸಾ ಕಟ್ತೀನಿ ಅಂತಾರೆ. ಏನು ಮಾಡ್ತಾ ಇಲ್ಲ. ಬಡವರಿಗೆ ಮಾತ್ರ ಸಹಾಯ ಮಾಡ್ತಾ ಇಲ್ಲ. ಒಬ್ಬೊಬ್ಬರಿಗೆ 3-4 ಮನೆ ಇದೆ ಸರ್. ನಾವೇನ್ ಮಾಡೋದು ಸರ್? ನಾವು ಹೋಗಿ ಅಂತ ಮೇಲೆ ಹೋಗುದು 2004ರಿಂದ ನಾವು 4-5 ಅವಾಗಿಂತನೂ ನಮ್ಮ ಹತ್ರ ಏನ್ ಪ್ರೂಫ್ ಇದೆಯಲ್ಲ ಸರ್, ಎಲ್ಲರಿಗೂ ಇದೆ. ನಮ್ಮ ಪ್ರೂಫ್ ಬೆಂಗಳೂರವರೆಗೂ ಹೋಗಿ ಬಂದಿದೆ, ನಮ್ಗೆ ಯಾರು ರೆಸ್ಪಾನ್ಸ್ ಮಾಡ್ಲಿಲ್ಲ. ಜಮೀರ್ ಅಹಮದ್ ಹತ್ರ ಹೋಗಿದ್ದೀವಿ ಸರ್. ನಾವು ಹೋಗಿ ಅವರು ನಮ್ಗೆ ಸಿಕ್ಕೇ ಇಲ್ಲ ಸರ್. ನಮ್ ಕಾಲ್ ಮಾಡಿದಾಗ ಬನ್ನಿ ಅಮ್ಮ ಅಂತ ಹೇಳಿದ್ರು. ನಾವು ಹೋಗಿದ್ವಿ. ಅವ್ರು ಹೋದ ತಕ್ಷಣ ನಮ್ಗೆ ಯಾರು ರೆಸ್ಪಾನ್ಸ್ ಮಾಡ್ಲಿಲ್ಲ. ನಾವು ನಮ್ಮ ದುಡ್ಡು ಹಾಳು ಮಾಡ್ಕೊಂಡು ನಾವೇ ಬಂದಿದ್ವಿ. ಅಲ್ಲಿ ಹೋದ ತಕ್ಷಣ ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ. ನಿಮ್ಮಲ್ಲಿ ಕೇಳಿಕೊಳ್ಳೋದಿಷ್ಟೇ, ದಯವಿಟ್ಟು ನಿಮ್ಮಲ್ಲಿ ಕೇಳಿಕೊಳ್ಳೋದಿಷ್ಟೇ, ನನಗೆ ಮನೆ ಬೇಕು. ನನಗಷ್ಟೇ ಅಂತಲ್ಲ, 1000 ಜನಕ್ಕೆ ಮನೆ ಇಲ್ಲ, ನಮಗೆ ಮನೆ ಬೇಕು. ನಮಗೆ ಮನೆ ಮಾಡಿಕೊಡಿ, ನಮಗೆ ನೀರಿನ ಸೌಲಭ್ಯ ಮಾಡಿಕೊಡಿ. ನಿಮ್ಮಲ್ಲಿ ಕಳೆಕಳೆಯಿಂದ ಇಷ್ಟೇ ಕೇಳ್ಕೊಳ್ಳೋದು. ಮನೇಲಿ ಊಟನೂ ಮಾಡಿಸಿದ್ದಾರೆ. ಅವ್ರು ನಾಳೆ ಬರ್ತೀವಮ್ಮ ಅಂತ ಹೇಳಿದ್ರು. 1 ದಿನ ಬಸವೇಶ್ವರ ನಗರಕ್ಕೆ ಬಂದಿಲ್ಲ ಸರ್. ಅವರು ಕಲಗಟ್ಟಿಗೆ ಬಂದು ಎಲ್ಲ ಅವ್ರವ್ರ ಊರಿಗೆ ಹೊಲ ಮನಿ ಎಲ್ಲೆಲ್ಲಿದೆಯಲ್ಲ ಸರ್, ಎಲ್ಲಿ ಬೆಳೆ ಹಾನಿ ಆಗಿದೆಯಲ್ಲ ಅಲ್ಲೆಲ್ಲ ಹೋಗಿದ್ದಾರೆ. ಅವ್ರ ಮನೆ ಬಿದ್ದವ್ರಿಗೆ ಹಂಚು ಎಲ್ಲ ಕೊಟ್ಟಿದ್ದಾರೆ. ಹಂಚು ಪಂಚು ಏನ್ ಬೇಕಲ್ಲ ಮನೆ ಬಿದ್ದವ್ರಿಗೆ ಅಷ್ಟೇ. ಯಾಕೆ ಸರ್ ಗೋರ್ಮೆಂಟ್ ಇಂದ ಮನೆ ಇದ್ದವ್ರಿಗೆ ಅಷ್ಟೇ ಮಾಡ್ಬೇಕಂತ ಏನೋ ರೂಲ್ಸ್ ಇದೆಯಾ? ಕಾನೂನು ಇದೆಯಾ? ಮನೆ ಇಲ್ದವ್ರಿಗೆ ಮನೆ ಕೊಡೋದು ಗೊತ್ತಾಗಲ್ವಾ? ಪಟ್ಟಣ ಪಂಚಾಯತಿಯವರು ಮನೆ ಬಂದಾಗ ನಿಮ್ಗೆ ಹಾಕೊಡ್ತೀನಿ. ಯಾಕೆ ಸರ್ ಮನೆ ಹಾಕೊಡ್ತೀನಿ ಅಂತ ಹೇಳ್ತೀರ? ಯಾಕೆ ನಮಗೆ ಮನೆ ಹಾಕೊಡ್ತಾ ಇಲ್ಲ ನೀವು? ಎಲ್ಲರೂ ಒಬ್ಬೊಬ್ರು 3-4 ಮನೆ ಇದೆ ನಿಮ್ದೆ. ಬಾಡಿಗೆ ಮನೆಯಲ್ಲಿ ಇದ್ರೆ ನಮ್ ಬಾಡಿಗೆ ಎಷ್ಟು ಅಂತ ಕಟ್ಬೇಕು? 4 ಮನೆ ಮುಸ್ರೆ ತಿಕ್ಕಿ ನಾವು ತಿನ್ನೋರು, 5-5 3 ಮಕ್ಕಳು ತಗೊಂಡು ಜೀವನ ಮಾಡ್ತೀವಿ ನಾವು. ಹೆಂಗ್ ಸರ್ ಹಿಂಗಾದ್ರೆ ಮುಂದೆ ಜೀವನ ನಮ್ದು? ಏನು ಗೊತ್ತಿಲ್ಲ ಸರ್. ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನಮ್ಗೆ ನ್ಯಾಯ ಬೇಕು, ಮನೆ ಇಲ್ದವ್ರಿಗೆ ಮನೆ ಬೇಕು, ನೀರಿನ ಸಹಾಯ ಮಾಡಿಕೊಡಿ, ಮನೆ ಬೇಕು ಅಷ್ಟೇ. ಮತ್ತೆ ಮಂಡನೆಗೆ ಇಟ್ಟಿದ್ರು. ಅದಕ್ಕೆ ನಾವು ಈಗಾಗಲೇ ರಾಜ್ಯಪಾಲರು ಮತ್ತು ಎಲ್ಲಾ ಪಕ್ಷಗಳು ಇವತ್ತು ಒಮ್ಮತದಿಂದ ಒಪ್ಕೊಂಡು ಮಾಡಿದಾಗಲೂ ಮತ್ತೆ ಆ ವಿಷಯವನ್ನು ಹಾಕಿರ್ತೀವಿ, ಏನಿದೆ ಹಕ್ಕಿಕಟ್ಟು ಅಂತ ಕೇಳಾಕಟ್ಟೆ ಹೋಗಿದ್ವಿ. ಆ ಸಂದರ್ಭದಲ್ಲಿ ಸನ್ಮಾನ್ಯ BD ಹಿರೇಮಠರ ನೇತೃತ್ವದಲ್ಲಿ ಅಲ್ಲಿ ಹೋಗಿದ್ರೆ ಸರ್
ಇಲ್ಲೇ ಕುಂತು ಮಜಕ್ ನೋಡ್ಸೋರು ಇಲ್ಲೇ ಮಹಿಳಾ ಮಂಡಳಿಗಳು ಮತ್ತು ಇತರ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿಸಿ ಇಲ್ಲಿ ಬರುವಂಥ ವ್ಯವಸ್ಥೆನ ನೋಡ್ಕೊಂಡಿದ್ದಾರೆ. ಇವತ್ತು ಇಷ್ಟೇ, ಮತ್ತೆ ಅದನ್ನ ಯಾವುದಾದ್ರೂ ದೃಷ್ಟಿಯಿಂದ ಮೋಸಕ್ಕೆ ಒಳಗಾಗಬಾರ್ದು ನಮ್ಮ ಮಹಾನಗರ ಕ್ಷೇತ್ರ ಒಳಗೆ. ಯಾಕಂದ್ರೆ ಈ ರಾಜಕಾರಣದಾಗ ಹೆಂಗೆ ಮೋಸ ಮಾಡ್ತಾರೆ, ಏನೇನು ಮಾಡ್ತಾರೋ ಗೊತ್ತಿರುತ್ತೆ. ಅದು ಆಗಬಾರ್ದು ಅನ್ನೋದಕ್ಕೆ ನಾವೆಲ್ಲ ಹೋಗಿದ್ವಿ, ಒತ್ತಡ ಮಾಡಿದ್ವಿ. ಆಮೇಲೆ ಇವತ್ತು ಹೋಗದೆ ಅಂತಂದ್ರೆ ಆದ್ರೆ ಏನಾದರೂ ಮೋಸ ಮಾಡ್ಬೇಕು ಅನ್ನುವಂಥ ಉದ್ದೇಶ ಕೆಲವು ಸದಸ್ಯರಿಗಿತ್ತು, ಎಲ್ಲರೂ ಮಾಡೋದಿಲ್ಲ, ಒಬ್ರಿಗಿತ್ತು. ಆದ್ರೆ ಅದಕ್ಕೆ ನಾವು ಹೋರಾಟವನ್ನು ಮಾಡಿ ಕಾಂಗ್ರೆಸ್ನ ಸದಸ್ಯರು ಬೈಕಾಟ್ ಮಾಡಿ ಒಳಗೆ ಬಂದರು. ಬಿಜೆಪಿ ಕೆಲವು ನಾಯಕರು ಬೆಳಗ್ಗೆ ಸೇರಿ ಇಲ್ಲ ಅದು ನಾವು ಕೊಟ್ಟಿದ್ದು ತಪ್ಪೈತಿ, ಈಗ ಆಲ್ರೆಡಿ ನಾವು ಆಗಲೇ 9ರಿಂದ ಕೊಟ್ಟಿದ್ದೇವೆ, ಮತ್ತೆ ಈ ಸಬ್ಜೆಕ್ಟ್ ಯಾಕೆ ಕ್ಲೋಸ್ ಮಾಡಿ ಅಂದಾಗೂ ಒಬ್ಬ ಸದಸ್ಯರು ಇಲ್ಲ ಇದನ್ನು ಅದನ್ನು ಮಾಡಿಸ್ಬೇಕು, ಇಲ್ಲಿ ಕೇಳಬೇಕು ಅಲ್ಲಿ ಕೇಳಬೇಕು ಅಂತ ಹೇಳಿ ನೇರ ಅವ್ರಿಗೆ ಎಲ್ಲ ಸದಸ್ಯರಿಗೆ ತಪ್ಪು ಹಾದಿ ಹಿಡಿಸಿದ್ರು. ನಾವು ಪೊಲೀಸರು ಗುದ್ದಾಡಿದ್ವಿ, ಧಿಕ್ಕಾರ ಅಂದ್ವಿ, ಉಗಾಡಿದ್ವಿ, ಹೋರಾಟ ಮಾಡಿದ್ವಿ. ಕೊನೆಗೆ ಸಭೆ ನಡೆದಲ್ಲೇ ಟಮಟೆ ತಗೊಂಡು ಬಡದ್ವಿ. 4 ಜನ ಬಿಡಿಯರ ಮಟ್ಟರು ಕೆಲವು ಮುಖಂಡರು ಒಳಗೆ ಹೋಗ್ತರು. ಹೋದ ಮೇಲೆ ನಮ್ಮ JDS ಸದಸ್ಯರು ಆಗಿರ್ತಕ್ಕಂಥ ಇಂಡಿಸ್ಗೇರಿ ಬಾಯಿ ಮಾಡಿ ಅದೆಲ್ಲ ಬಂದ್ ಮಾಡ್ಬೇಕು ಅನ್ನುವಂಥದ್ದು ಶೂ ಹಿರೇಮಠರು ಮಾಡಿದ್ದು ಎಲ್ಲ ನಡೀತು. ಆದ್ರೆ ನಮಗೊಂದು ದುಃಖಕ್ಕೆ ಅನಿಸೋದೇನಂದ್ರೆ ಧಾರವಾಡದವರು ಇರ್ತಕ್ಕಂಥವ್ರು ಇದಕ್ಕೆ ವಿರೋಧಿದ್ರು. ಇದು ಯಾವ ರೀತಿ ಇವತ್ತು ಹುಬ್ಬಳ್ಳಿ ಜನ 9ದಿಂದ ಹುಬ್ಬಳ್ಳಿ ಎಲ್ಲ ಪಕ್ಷದ ನಾಯಕರು ಪ್ರತ್ಯೇಕ ಆಗಲಿ ಧಾರವಾಡ ಹೋಗಿ ಕೊನೆಗೆ ಅವರೇ ಬಂದು ನಾವು ನಿಮ್ಮ ಜೊತೆಗೆ ಮಾಡ್ತೀವಿ ಅಂತ ಹೇಳಿ ಇವತ್ತು ಮಾಡಿ ಅದು ಯಶಸ್ವಿಯಾಗಿದೆ. ಯಾಕಂದ್ರೆ ಒಂದು ಕಮಿಟಿ ಒಂದು ಸಭೆ ಒಳಗಡೆ ಅಪ್ರೂವಲ್ ಆತಂದ್ರೆ ಮುಂದಿನ ಸಭೆ ಒಳಗಡೆ ಒಂದು ಪಾರ್ಟಿ ಹೊರಗೆ ಬಂದ್ರೆ ಇನ್ನೊಂದು ಪಾರ್ಟಿ ಏನೇನು ಮಾಡಿದ್ರು. ಆದ್ರೆ ಈ ಹೋರಾಟ ಪಕ್ಷದ ಹೋರಾಟಗಳಲ್ಲ, ಸ್ಪಷ್ಟವಾಗಿ ತಿಳ್ಕೊರಿ. ಪಕ್ಷಗಳು ಜನರ ಮೇಲೆ ನಿಂತಾವ, ಜನ ಪಕ್ಷದ ಮೇಲೆ ನಿಂತಿಲ್ಲ. ಯಾವುದೇ ಪಕ್ಷ ಆಗಲಿ ನಾವೇ ಅವ್ರ ಮೇಲೆ ನಿಂತಿರೋ ಪಕ್ಷಗಳು ಜನರ ಅಭಿಪ್ರಾಯದ ಮೇಲೆ ಆ ಕುರ್ಚಿ ಮೇಲೆ ಹೋಗ್ತೇವೆ. ಅದನ್ನು ಬಿಟ್ಟು ನಮ್ಮಟಕ್ಕೆ ನಾವು ಕುರ್ಚಿ ತಗೊಂಡಿಟ್ಕೊಂಡು ನಾವು ಮುಖ್ಯಮಂತ್ರಿ ಹಾಕೀನಿ, ಪ್ರಧಾನಮಂತ್ರಿ ಹಾಕಿ ಅನ್ನೋ ಸ್ಥಿತಿ ಈ ದೇಶದಾಗಿಲ್ಲ. ಅದ್ರ ವಿರುದ್ಧ ಹೋದ್ರೆ ಅದು ಸರಿಯಾಗಲ್ಲ. ಇವತ್ತು ಧಾರವಾಡದಲ್ಲಿ ಭಾಳ ಸಂತೋಷ ಅನಿಸ್ತೈತಿ. ಯಾಕಂತಂದ್ರೆ ಇವತ್ತು ರಾಜಕೀಯದಲ್ಲಿ ಪಕ್ಷಗಳು ಅಂತೇಳಿ ಹೊರದಾಡಿ ಯಾರು ಎಲ್ಲಿದ್ರು ಎಲ್ಲರೂ ಅಲ್ಲೇ ಅದಾರವರು, ಎಲ್ಲಿದ್ರು ಅಲ್ಲೇ ಅದಾರ, ಯಾರು ಏನಾಗಿಲ್ಲ. ಯಾರು ಜಗಳ ಕಚ್ಚಲ್ಲ, ಅವ್ರು ಬೆಳ್ಳಿ ತಿಳ್ಕೊತ ಊರು ಬಿಟ್ಟು ಹೊರಗದ. ಅದಕ್ಕೆ ಕಾರ್ಯಕರ್ತರು ಹೇಳ್ತಾರೆ ಎಲ್ಲರೂ ಒಕ್ಕಟ್ಟಾಗಿ ಊರಿನ ಸಲುವಾಗಿ ಏನೆಲ್ಲರೂ ಹೋದಾಗಿರ ಅದಕ್ಕೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಮಾಡ್ತೇನೆ. ಅವೆಲ್ಲರಿಗೂ ಈ ಪಕ್ಷ ಇವರು ಗೊತ್ತಿಲ್ಲ. ನಾವು ಒಕ್ಕಟ್ಟಿದ್ರೆ ಎಲ್ಲರೂ ನಮ್ಮ ಕೈಯಾಗಿರ್ತಾರೆ, ನಾವು ಪಿಕ್ಕಟ್ಟಿದ್ರೆ ನಮ್ಮನ್ನು ಆಟ ಆಡಿಸ್ತಾರೆ. ಈ ಗೊಂಬೆ ಆಟ ಆಡಿಸ್ತಾರಲ್ಲ ಹಂಗೆ ಆಟ ಆಡಿಸ್ತಾರೆ. ನಮ್ಮ ಊರಿಗೆ ನೀವೇ ವಿಚಾರ ಮಾಡಿ, ಒಂದು ಜಿಲ್ಲಾ ಕೇಂದ್ರ ಐತಿದೆ. ಈ ಜಿಲ್ಲಾ ಕೇಂದ್ರದಾಗ ಒಂದು ಜಿಲ್ಲಾ ಆಫೀಸ್ಗಳು ಯಾವ್ಯಾವ RTO ಆಫೀಸ್ ಐತೆ ನಿಮ್ಮ ಊರಾಗ, ಕಾರ್ಮಿಕ ಇಲಾಖೆ ಹೆಡ್ ಆಫೀಸ್ ಐತೆ ನಿಮ್ಮ ಊರಾಗ, ಕಮಿಷನರ್ ಆಫೀಸ್ ಐತೆ ನಿಮ್ಮ ಊರಾಗ, ವಾಟರ್ ಬೋರ್ಡ್ ನಿಮ್ಮ ಊರಾಗ ಐತೆ, ಲಾ ಯೂನಿವರ್ಸಿಟಿ ಐತೆ, ಈ ಎಕ್ಸೈಸ್ ಇನ್ಸ್ಪೆಕ್ಟರ್ ಆಫೀಸ್ಗಳು ಅದಾವ. ಆಮೇಲೆ ನಮ್ಮ ಯಾವುದು ಡ್ರಗ್ ಇನ್ಸ್ಪೆಕ್ಟರ್ ಆಫೀಸ್ ಐತೆ. ಡಿಸ್ಟ್ರಿಕ್ಟ್ ಕೋರ್ಟ್ ಆಫೀಸಲ್ಲಿ ಇರಬೇಕಾಗಿರ್ತಕ್ಕಂಥ ಕೇಂದ್ರ ಕಚೇರಿ ಇವತ್ತು ಬೆಂಗಳೂರು ಡೈರೆಕ್ಟರೇಟ್ ಆಫೀಸಲ್ಲಿ ಐತಂದ್ರೆ ಯಾರು ಹುಬ್ಬಳ್ಳಿಗೆ ಐತಂತಾನೆ, ಬಾಗಲಕೋಟೆಗೆ ಐತಂತಾನೆ. ಬೆಂಗಳೂರಾಗ ಐತ್ರಿ ವಿಶ್ವೇಶ್ವರ ಟವರ್ನಾಗ 6ನೇ ರೂಮ್ನಾಗ 3ನೇ ರೂಮ್ನಾಗ ಐತ್ರಿ ಅಂತ ಹೇಳ್ತಾರ. ಎಲ್ಲ ಬೆಂಗಳೂರಾಗಿಲ್ಲ, ಬೇರೆ ಜಿಲ್ಲಾ ಕೇಂದ್ರದಲ್ಲಿ ಎಲ್ಲ ಕಚೇರಿಗಳು ಜಿಲ್ಲಾ ಕೇಂದ್ರದಾಗ ನಾವು. ಇದೊಂದು ಸ್ಪೆಷಲ್ ನಮ್ಮ ಧಾರವಾಡ, ಎಲ್ಲ ಹುಬ್ಬಳ್ಳಿ ಹೋಗ್ಬಿಟ್ಟು. ಅದು ಕಾರಣ ಏನಪ್ಪ ಅಂದ್ರೆ ರಾಜಕಾರಣಿಗಲ್ಲ, ನಾವು ಅಸಹಾಯಕರಾಗಿರೋದ್ರಿಂದ ಧಾರವಾಡದ ಜನತೆ ನಾವು ಮಾಡಿದಂತ ಆಯ್ಕೆ ಮಾಡಿರ್ತಕ್ಕಂಥ ಪ್ರತಿನಿಧಿಗಳು ಯಾರ್ಯಾರು ಅವ್ರು ಹಿಂದಿಂದ ಹಿಡ್ಕೊಂಡು ಹಿಂದಿನವರೆಗೂ ಹೋಗಾವ ಅವರೆಲ್ಲರೂ ಕಾರಣೀಭೂತ. ಒಂದು ಪಂಚಾಯತಿಗೆ ನೀರು ಬರಲಿಲ್ಲ ಅಂದ್ರೆ ಪಂಚಾಯತ್ ಚೇರ್ಮನ್ ಉಪವಾಸ ಕೂಡುತ್ತಾರೆ, ಒಂದು ಆಫೀಸ್ ಬರಲಿಲ್ಲ ಅಂದ್ರೆ ಕೂಡುತ್ತಾರೆ. ನಮ್ಗೆ ಇವೆಲ್ಲ ಹೋಗಿದ್ದು ಗೊತ್ತೇ ಇಲ್ಲ ನಮಗೆ. ಈ ಹೋರಾಟ ಮಾಡಕ್ಕೆ ಗೊತ್ತಾಗುತ್ತೆ ನಮ್ಮ ಹಣೆ ಬರ ಏನಂತ ತಿಳ್ಕೊಬೇಡ್ರಿ. ಅದ್ರ ವಿರುದ್ಧ ಅಂತಲ್ಲ, ನಾವು ಎಷ್ಟು ಅಸಹಾಯಕರಲ್ಲಿ ಅರ್ಥ ಮಾಡ್ಕೊಳ್ಳಿ. ಆಧಾರ ಕೇಂದ್ರ ಹೋಗ್ತು ಎಲ್ಲ ಹೋಗ್ತಾವ. ಇದು ನಾವು ಸುಮ್ ಕೂತ್ರೆ ಎಲ್ಲ ಹೋಗ್ತೇವೆ. ಅದಕ್ಕೆ ಇವತ್ತು ನಾವು ಯಾಕಂದ್ರೆ ನಾವು ಇನ್ನೊಂದು ಖುಷಿ ಅಂದ್ರೆ ಇವತ್ತು ಹೆಣ್ಮಕ್ಳು ಸ್ಟೇಜ್ ಹಿಡಿದ್ಬಿಟ್ಟಾರೆ. ನಾಳೆ ಎಲ್ಲ 33% ರಿಸರ್ವ್ 50% ರಿಸರ್ವ್ ಆಗ್ತೈತೆ ಅಂತ ಗ್ಯಾರಂಟಿ ಆಗೈತೆ. ಅದಕ್ಕೆ ಎಲ್ಲ ಹೆಣ್ಮಕ್ಳು ಇವತ್ತೇನು ಮಾಡಿದ್ದಾರೆ, ಕುಂತು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ದಿನದಿಂದ ಹೆಚ್ಚಾಗಲಿ, ಅದೆಲ್ಲ ರೀತಿಯಿಂದ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅಂತ ಹೇಳಿ ಇವತ್ತು ಮಾಡಿರ್ತಕ್ಕಂಥದ್ದು.
ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ನಿಮ್ಮಂತವ್ರಿಗೆ ನೂರಾರು ವರ್ಷ ಒಂದು ಆಯಸ್ಸನ್ನ ಕೊಡ್ಲಿ. ಹೋರಾಟಕ್ಕೆ ನೀವು ಧಾರವಾಡ ಮುಂದೆ ಮಾಡಿದೆ ಅಂತ ಹೇಳಿ ಜನ್ಮದಿನದ ಗಾಡಿ